ಲಕ್ಷ್ಮಕ್ಕ 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 ಅಯ್ಯ ಎಲ್ಲೋದವ ಅತ್ತೆ ಸೊಸೆ ಇಬ್ರು ಕಾಣಿಸ್ತಿಲ್ಲ. ನಿಂಗಮ್ಮ ನಿಂಗಮ್ಮ ಅದೇ ನಾವೊಬ್ಬರೇ ಕೂಕೊಂಬೇಕಷ್ಟೆ. ಏ ಲಕ್ಷ್ಮಕ್ಕ ಬಾ ಆಚೆ. ಏನಾರಿ ಕೂಕೊಂಬೇಕು ನಿನ್ನ. ಸಾವಿತ್ರಿ ಬಾಯ್ ಕಡಿಕೆ ಏನೋ ಬಿಸಿಲು ಹೊತ್ನಲ್ಲಿ ಬಂದ್ಬಿಟ್ಟಿದ್ಯಲ್ಲ. ಬಾ ಬಾ ಕುತ್ಕೊಂಬ. ಭಾರತ ಅದೇನು ಹಂಗೆ ನಿಂತಿದ್ಯಾ? ಬಾ ಕುತ್ಕೊಂಬ. ಏನು ನಿಂಗಮ್ಮ ಬಿಸಿಲು ಶ್ರಾಮ ಹೋಗತ್ತಾಗಿ. ಅಲ್ಲ ನಮ್ಮನೆ ತಂದು ನಿಮ್ಮನೆ ತಗ ಬರೋಕ್ಕಾಗಲಿಲ್ಲ. ಈ ಬಿಸಿಲಿಗೆ ತಲೆಯೆಲ್ಲ ಸುಟ್ಟೋದಂಗೆ ಆಯಿತು. ಏನು ಈ ಪಾಟಿ ಬಿಸಿಲು ಇನ್ನೂ ಬೇಸಿಗೆನೇ ಸ್ಟಾರ್ಟ್ ಆಗಿಲ್ಲ, ಆಗಲೇ ಇಷ್ಟೊಂದು ಬಿಸಿಲು ಉಂಕಂತಾಯಿ. ಬಿಸಿಲು ಬಿಸಿಲು ಅಯ್ಯೋ ನಾನು ತಾಡ್ತಕ್ಕೆ ಹೋಗೋಣ ಅನ್ಕಣ್ಣ. ಈ ಬಿಸಿಲಿಗೆ ಹಂಗು ಲಕ್ಷ್ಮಿ ಬೇಡ ಕಣತೆ ಹೋಗ್ಬೇಡ ಅಂದ. ಅತ್ತಾಗ ನಾನು ಸುಮ್ಮನೆ ಆದೆ. ಅದು ಸರಿ. ಎಲ್ಲಿ ಲಕ್ಷ್ಮಕ್ಕ ಕಾಣಿಸ್ತಾನೆ ಇಲ್ಲ. ಏನು ಅತ್ತೆ ಸೊಸೆ ಏನು ಇಬ್ಬರು ಆರಾಮಾಗಿ ಮನೆ ತಗ ಇದ್ದೀರಾ ನೀವತ್ತು? ಎಲ್ಲೂ ಹೋಗಿಲ್ಲ? ಒಳಗೇನೋ ಮಾಡ್ತಾವಳೆ. ಈ ಬಿಸಿಲಿಗೆ ನಾನು ತಾಡ್ತಕ್ಕೆ ಹೋಗ್ಬೇಕಿತ್ತ. ಅಯ್ಯೋ ಬೇಡ ಅನ್ಲಲ್ಲ ಅಂದ್ಬಿಟ್ಟು ಸುಮ್ಮನೆ ಕೂತ್ಕೊಂಡೆ ಕಣೋ. ಆಚೆಗೆ ಹೋದ್ರೆ ತಲೆನೋ ಬಂದ್ಬಿಡ್ತದೆ ಬಿಸಿಲಿಗೆ. ಅದಕ್ಕೆ ನೀನು ನಮ್ಮ ಮೈದ್ನವೇ ಬೇಡ ಕಣವ ಅನ್ನ. ಅದಕ್ಕೆ ಸುಮ್ಮನೆ ಉಳ್ಕೊಂಡೆ. ಇವತ್ತು ಹೋಗ್ಬೇಕು, ಸಂಜೆ ಮೇಲಿಂದ ಹೋಯ್ತೀನಿ. ಇನ್ನೂ ಒತ್ತಾಗಲಿ ಒಂಚೂರು ಅಂತ. ಮತ್ತೆ ಬಾನು ಬಂದಿದ್ಲು. ಏನಕ್ಕೆ ಬಂದೆ ಅಂದರೆ ಬಾನು ಬಂದಿದ್ಲು. ಈ ಹಬ್ಬಕ್ಕೆ ಯುಗಾದಿ ಹಬ್ಬಕ್ಕೆ ಬಟ್ಟೆ ತಗೋಕ್ಕೆ ಹೋಯ್ತೀವಿ ಅಂತ ಲಕ್ಷ್ಮಕ್ಕಂಗೆ ಅಂತಿತ್ತು. ಹಂಗೆ ಬಾನು ಕೂಡ ನಾನು ಬರ್ತೀನಿ ಅಂದ್ಲು. ಅದಕ್ಕೆ ಯಾವಾಗ ಬಂದಿರ ಏನು ಕೇಳೋಣ ಅಂತ ಬಂದೆ. ಲಕ್ಷ್ಮಕ್ಕಂಗೆ ಹೋಗಿಲ್ಲ ಒಂಚೂರ. ಹ್ಞೂ ಅಯ್ಯೋ ಏಳುವೆ ಲಕ್ಷ್ಮಿ ನಂಗೆ ಅಂತಿದ್ಲು ಹೋಗ್ಬೇಕು ಅಂತ. ಇರೋಕ್ಕೆ ಹೋಗ್ತೀನಿ. ಲಕ್ಷ್ಮೀ ಲಕ್ಷ್ಮೀ ಏನತ್ತೆ ಕೂಗಿದ್ರಲ್ಲ? ಅಯ್ಯೋ ಒಳಗಡೆ ಕೆಲಸ ಇಟ್ಟ ಮಾಡ್ತಾಯಿದ್ದೆ. ಅದರಲ್ಲಿ ಸಾವಿತ್ರಿ ಬಂದವಳೆ. ಓ ಸಾವಿತ್ರಿ ಏನವ ಈ ಕಡೆ ಧಾವಿಸ್ಬಿಟ್ಟಿದ್ಯಾ? ಹಾಲು 4-5 ದಿವಸದಿಂದ ಕಾಣಿಸ್ತಾನೆ ಇರಲಿಲ್ಲಪ್ಪ. ಕೂತ್ಕಲಸ್ಮಕ್ಕವಸಿ ಮಾತಾಡ್ಬೇಕಿತ್ತು, ಅದಕ್ಕೆ ಬಂದೆ ಕತೆ. ಅದೇನು ಹೇಳು. ಅಯ್ಯೋ ನನಗೆ ಅಯ್ಯೋ ಈ ಯುಗಾದಿ ಹಬ್ಬ ಬಂತಲ್ಲವ, ಧೂಳು ದುಂಬು ಹೊಡಿಯೋದೇ ಒಂದು ಕೆಲಸ ನನಗಂತೂ. ಒಂದು ಕಡೆಯಿಂದ ಇವಾಗ ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಬಂದ ಒತ್ತಾರಿಂದ ಇದೇ ಕೆಲಸ ಆಯ್ತು. ಆ ಎಣ್ಣೆ ಜಿಡ್ಗು ಹತ್ಕೊಂಡು ಬಾಕ್ಸ್ ಮೇಲೆ ಶ್ರಮ ಸಾಕಾಯ್ತು. ಇನ್ನು ಅಜ್ಜಾರ ಐತೆ, ಇನ್ನು ರೂಮ್ಗಳವೆ ಏನು ಕ್ಲೀನ್ ಮಾಡಿಲ್ಲ. ಹೇಳೋದೇನು ನಾನು ಮಾಡ್ತೀನಿ ಅಂದರೆ ಧೂಳು ಕಣತ್ತೆ ಬೇಡ ಬೇಡ ಅಂತಾಳೆ, ಮಾಡ್ಸೋಕ್ಕೆ ಬಿಡಲ್ಲ. ಹ್ಞೂ ಅತ್ತೆ ಸೊಸೆ ಹೆಂಗಿದ್ದೀರವ? ನೀನು ಸೊಸೆಗೆ ಕಷ್ಟ ಆಗಬಾರ್ದು ಅಂತ ನೀನು ಆಚೆ ಕಡೆ ಎಲ್ಲ ಮಾಡ್ತೀಯ. ನೀ ಸೊಸೆ ಅತ್ತೆ ಕಷ್ಟ ಆಗಬಾರ್ದು ಅಂತ ಮನೇಲೆಲ್ಲ ಮಾಡ್ತಾಳೆ. ನಿಮ್ಮ ಅತ್ತೆ ಸೊಸೆ ಬಾಂಡಿಂಗ್ ಒಳ್ಳೆ ಚೆನ್ನಾಗೈತೆ ಬಿಡು. ಹಂಗೇನಿಲ್ಲ, ನಮ್ಮ ಅತ್ತೆ ಮಾಡ್ತೀನಿ ಅಂತದೆ. ಕಾಲು ನೋವು ಸಣ್ಣ ನೋವು ಅಂತದೆ ಸಂದಾಯ್ತು ಅಂದರೆ. ಅದಕ್ಕೆ ಬಿಡತ್ತೆ ನಾನೇ ಮಾಡ್ಕೊತೀನಿ ಎಂದೆ ಮಾಡ್ಕೊತಾ ಇದ್ದೀನಿ. ಇನ್ನು ಹಬ್ಬ 10-12 ದಿನ ಆಯ್ತಲ್ವಾ, ನಿಧಾನಕ್ಕೆ ಒಂದೊಂಚೂರು ಮಾಡ್ಕೊಳ್ಳೋದು. ಏನು ಒಂದೇ ಸತಿ ಯಾಕೆ ಮಾಡ್ಕೋಬೇಕು, ನಿಧಾನಕ್ಕೆ ಮಾಡೋಣ ಅಂತ ಮಾಡ್ತಾಯಿದ್ದೆ. ಅದೇನು ಏನು ಹೇಳಬೇಕು ಅಂತಲ್ಲ ಹೇಳು. ಯುಗಾದಿ ಹಬ್ಬಕ್ಕೆ ಬಟ್ಟೆ ತರಕ್ಕೆ ಹೋಗ್ಬೇಕು ಅಂತ ಹೇಳಿದಲ್ಲ, ಸೀರೆ ತರಕ್ಕೆ. ಅದಕ್ಕೆ ಯಾವತ್ತು ಹೋಗೋಣ ಅಂತ ಕೇಳಕ್ಕೆ ಬಂದೆ. ಹ್ಞೂ ಹೌದಲ್ವೇ? ಯಾವತ್ತು ಹೋಗೋದು? ನಮ್ಮ ಅತ್ತೆ ಕೇಳ್ತೀನಿ ತಡಿ. ಯಾವತ್ತು ಹೋಗೋದು? ನಾಳೆ ಹೋಗೋದ ನಾಡ್ದು ಹೋಗೋದ? ಅಯ್ಯೋ ನೀನು ಯಾವತ್ತಾರ ಹೋಗವ, ನಾನೇನು ಬೇಡ ಅನ್ನ. ನೀವು ಹೋಗಿ ಬರ್ರಿ ತಗೊಂಡು. ಇನ್ನು ನಾನು ಮನೆ ತಾವ ನೋಡ್ಕೊತೀನಿ, ಸಣ್ಣ ಪುಟ್ಟ ಕೆಲಸ ಮಾಡ್ಕೊತೀನಿ. ನೀವು ಹೋಗಿ ಬರ್ರಿ. ಯಾಕೆ ಹಂಗಂದ್ರೆ ಅದದ ನೀವು ಬರ್ದಂತೆ. ಅದು ಅಲ್ಲದಂತೆ ಇವಳಿಗೆ ಬೇರೆ ತಗೋಬೇಕು ಬಟ್ಟೆನ, ಯಾರಿಗೆ ಯಶೋದಿಗೆ. ಅವಳುವೇ ಬಂದೇ ಇಲ್ಲ ಈ ಕಡೆಗೆ. ಅವಳಿಗೆ ಇನ್ನು ಫೋನ್ ಮಾಡಿ ಹೇಳ್ಬೇಕು ತಾನೆ. ಇನ್ನು ವರ್ಷನೂ ತೆಗಿತಾ ಇದ್ವಿ, ಈ ಸಲನೂ ತೆಗಿಬೇಕಲ್ಲ ಅವಳಿಗೆ. ಅದೇನೋ ಫೋನಲ್ಲಿ ದುಡ್ಡು ಗಿಡ್ಡು ಕಳ್ಸಲಾಯ್ತು ಹೋಗು. ಅವಳು ನಾವು ತಗೊಟ್ರು ಅದು ಇದು ಅಂತ ಇರ್ತಾಳೆ. ಅವಳಿಗೆ ದುಡ್ಡು ಹಾಕ್ಬಿಟ್ರೆ ಆಯ್ತದ ಹೋಗು. ಒಂದು 200 ರೂಪಾಯಿ ಹಾಕಿದರೆ ಅವಳೇ ಬೇಕಾಗಿದ್ದು ತಗೋತಾಳೆ. ನಾವು ತಗೊಂಡವಳು ಒಪ್ಪಿಕಿಲ್ಲ ಸರಿಯಾಗಿ. ನೀವು ತಗೊಬರೋಗ್ರಿ ಹೋಗಿ. ಅದೇ ಹಂಗಂದ್ರೆ ಅದದ ನೀವು ಬರಬೇಕು. ನೀವು ನೋಡಿ ನೀವು ಎಂಥದ್ದು ಕೊಡಿಸ್ತೀರೋ ನಾವು ಅಂಥ ತಗೋತೀನಿ. ಇಷ್ಟು ವರ್ಷದಿಂದ ಹಂಗೆ ತಾನೇ ಬಂದಿರೋದು. ಈ ಸಲ ಏನು ನಾನು ಹೋಗಿ ತಗೊಳ್ಳೋ ಅಂಥದ್ದು ಏನಿರೋದು. ನೀವು ಬನ್ನಿ ನೀವು. ಏನು ಅತ್ತೆ ಸೊಸೆ ಅಯ್ಯಪ್ಪ. ಏನು ಅತ್ತೆ ಬಿಟ್ರೆ ಸೊಸೆ ಬಿಡಲ್ಲ, ಸೊಸೆ ಬಿಟ್ರೆ ಅತ್ತೆ ಬಿಡಲ್ಲ. ಅಯ್ಯೋ ಇಬ್ರು ಬರ್ರಿ ಅಂತ ಹೋಗೋಣ. ಯಾವತ್ತು ಹೋಗೋಣ ಹೇಳ್ರಿ? ಹಿಂಗೆ ಮಾತಾಡ್ತಾ ಇರ್ತೀರ ಏನು? ಹೋಗೋದ ಏನು? ಅಯ್ಯೋ ನೀನೇ ಹೋಗವಂದ್ರೆ ಹೋಗಲ್ಲ ಅಂತೀಯಲ್ವ. ಈಗ ಮಗಿಗೆ 2 ಜೊತೆ ತಗೋಬೇಕು. ಇನ್ನು ಅವನಿಗೆ ನಿಮ್ಮಟ್ಟೆವನಿಗೆ ಅವನಿಗೊಂದು ಜೊತೆ, ನಿಮ್ಮ ಮಾವ ಹಿಂಗೊಂದು ಜೊತೆ. ಏನು ನನಗೇನು ಬೇಡ. ನೀನೊಂದು ಸೀರೆ ತಗೋ, ಅವಳಿಗೊಂದು ಸೀರೆ ತಗೋಬೇಕಲ್ವ. ನಿನ್ನ ಆದ್ನಿಗೆ ಅವಳಿಗೊಂದು ಸಾಕಿಷ್ಟು. ಇನ್ನೇನು ಬೇಡ. ಯಾಕೆ ನಂಗಮ್ಮ ನೀನು ತಗೊಳಿಕ್ಕಿಲ್ವಾ? ಬೀರು ತುಂಬ ಅವೆ ಕಣವ, ತುಂಬ ಇಟ್ಕೊಂಡೆ. ನಂಗೆ ಉಟ್ಕೊಳಕ್ಕಾಗದ ಹೊರಕ್ಕಾಗದ ಎಲ್ಲ ದೊಡ್ಡ ದೊಡ್ಡ ಸೀರೆಗಳು.
ಅಯ್ಯೋ ನಂಗೆ ರವೆ ಉಟ್ಕೊಂಡು ಹರಿತೀನಿ, ನಂಗೆ ಬೇಡ ತಗೊಳ್ಳಿವ್ರೆ ಎಲ್ಲವ. ಹಂಗಂದ್ರೆ ಆಯ್ಕಿಲ್ಲ. ಈಗ ನಿಮ್ಗೊಂದು ಸೀರೆ ತಗೊಳ್ಳೋ, ನಾನು ನನಗೊಂದು ಸೀರೆ, ಅವ್ರ ಮಗಿಗೊಂದು ಜೊತೆ ಬಟ್ಟೆ, ಅವ್ರಿಗೆಲ್ಲ ಗಂಡಸ್ರಿಗೆ ಒಂದೊಂದು ಜೊತೆ. ಇನ್ನು ಅವ್ರಿಗೆ ಎಸೋದಿಗೆ ಅವರೇ ತಗೋತಾರೋ ಇಲ್ಲ ದುಡ್ಡು ಕೊಡೋದು. ಅಲ್ಲಿ ಹೋದ್ಮೇಲೆ ಫೋನ್ ಮಾಡಿದ್ರೆ ಗೊತ್ತಾಯ್ತದೆ, ಅಲ್ಲಿ ಹೇಳ್ತಾರೆ ಅವ್ರು ಬೇಕಾ ಬೇಡ ಅಂತ. ಇನ್ನು ತಗೊಳ್ಳೋಣ. ಇವಾಗ ನಾಳೆಗೆ ಬೇಡ ಕಣತ್ತೆ, ನಾಡ್ದು ಹೋಗ್ಬಿಡೋದ, ಸರಿಯಾ ಹಸ್ಮಕ್ಕ? ಹ್ಞೂ, ನಾಳೆಗೆ ಒಂಚೂರು ನಾನು ತೋಟ ತಗೋಬೇಕು. ಇದು ಎಳ್ನೀರು ಕುಯ್ಯಾರು ಬಂದವ್ರಂತೆ, ಬರ್ತಾರಂತೆ ನಾಳೆಗೆ. ನಾನು ಒಂಚೂರು ಅಲ್ಲಿಗೆ ತೋಟಕ್ಕೆ ಹೋಗ್ಬೇಕು. ನಾಳೆ ಕೈಕಿಲ್ಲ, ನಾಡ್ದೆ ಹೋಗೋಣ ಬಿಡು. ಮತ್ತೆ ನಾಡ್ದೆ ಹೋಗೋದ? ನಿಮ್ಮ ಪುರ್ಸೋದು ಇರ್ತಿರ್ತಾನೆ ಅವತ್ತು? ಓ ನಾಡ್ದು ಗುರುವಾರ? ಸರಿ ಬಿಡಾಯ್ತು, ಗುರುವಾರನೇ ಹೊತ್ತು ಮುಂಚೆ ಎಲ್ಲ ಕೆಲಸ ಮಾಡಿಬಿಟ್ಟು ಹೋಗಿ ಬಂದ್ಬಿಡೋಣ. ಕ್ಯಾರ್ಪೇಟೆಗೆ ಹೋದರೆ ಒಳ್ಳೊಳ್ಳೆ ಬಟ್ಟೆ ಸಿಗ್ತವೆ, ಅಲ್ಲಿ ಹೋಗಿ ತಗೊಂಬಂದ್ಬಿಡೋಣ, ಸರಿಯಾ? ಮತ್ತೆ 10 ಗಂಟೆ ಬಸ್ ಬರ್ತದಲ್ಲ, ಬಸ್ಗೆ ಹೋಗ್ಬಿಡೋಣ. ಈಗ ಆಧಾರ್ ಕಾರ್ಡ್ ಇರೋದ್ರಿಂದ ಬಸ್ ಚಾರ್ಜ್ ಇಲ್ಲ, ಏನಿಲ್ಲ. ಅತ್ತಿಂದ ಬೇಕಾದ್ರೆ 3 ಗಂಟೆ ಬಸ್ ಬಂದರೆ ಆಯ್ತದೆ. ಎಷ್ಟೊತ್ತಾಯ್ತದ ನೋಡ್ಕೊಂಡು ಬಂದ್ಬಿಡೋಣ, ಸರಿ ಅಲ್ವೇನತ್ತೆ? ಹ್ಞೂ ಸರಿ ಸರಿ ಕತ್ ಬಿಡು. ಸರಿನಾ ಸಾವಿತ್ರಿ? ನಾಡ್ದು ಹೋಗೋದ? ಭಾನುಗೆ ಹೇಳ್ಬಿಡು ಹಂಗಾರೆ, ಭಾನುಗೂ ಮತ್ತು ಗೀತಂಗೆ. ಹ್ಞೂ ಗೀತಾನು ಹೇಳ್ತಿದ್ಲು ಬರ್ತೀನಿ ಅಂತ. ಭಾನು ಅಂತೂ ಯಾವಾಗ ಬೇಕಾದ್ರೂ ಬರ್ತೀನಿ ಅಂತ ಹೇಳೋಳೆ. ಹಂಗಾರೆ ಗುರುವಾರ ಹೋಗ್ಬಿಡೋಣ ಹೊತ್ತು ಮುಂಚೆ. ನಾನೇ ಎಲ್ಲ ಕೆಲಸನೂ ಮಾಡ್ಕೊತೀನಿ. ಹಾಂ, 1,000 ರೂಪಾಯಿ ಸೀರೆ ತಗೋತೀಯವ? ಹಾಂ, ಏನಿಲ್ಲ, ಒಂದು 2,000 ರೂಪಾಯಿ ತಾಳೋಣ ಅಂತ. ನಮ್ಮ ಐದಂಗೆ ಒಂದು ಜೊತೆ ಬಟ್ಟೆ, ನಮ್ಮ ಬಟ್ಟೆಗೆ ಒಂದು ಜೊತೆ, ನನಗೊಂದು 2,000 ರೂಪಾಯಿಗೆ. ಇನ್ನೇನು ಇಷ್ಟೇ. ಇನ್ನು ಹೊಲಿಯೋಕ್ಕೆಲ್ಲ ಕೊಡಬೇಕಲ್ಲ. ಇವಾಗ ಹೋಗಿ ಬಂದ್ಬಿಟ್ರೆ ಅವ್ರು ಅವಕ್ಕೆ ಹೊಲಿಯೋಕೆ ಹಾಕ್ಬೋದು. ಅವಳು ಪುಸಿ ಕೊಟ್ಟರೆ ಅವಳು ಏನು ಕೊಡೋದೇ ಇಲ್ಲ ಅಂತಾಳೆ ಬೇಗ. ಅಯ್ಯೋ ಅವಳು ಇವಳು ಯಾರಪ್ಪ ರಮ್ಮಿಂಗ್ ಕೊಡೆ, ರಮ್ಯ ಚೆನ್ನಾಗಿ ಹೊಲಿತಾಳೆ, ನಾನು ಅವಳಿಗೆ ಕೊಡ್ತೀನಿ. ನಮ್ಮ ಅತ್ತೆದು ನಂದು ಹೇಳಿದ್ದೆ ಅವಳಿಗೆ, ತಂದು ಕೊಡ್ತೀನಿ ಹೊಲ್ಕೊಡು ಅಂತ. ತಂದು ಕೊಡೋಕೆ ಹೊಲ್ಕೊಡ್ತೀನಿ ಅಂತ ಹೇಳೋಳೆ. ಅದಕ್ಕೆ ಅವಳಿಗೆ ತಗೊಂಡೋಗಿ ಕೊಡ್ತೀನಿ. ಅಡಿ ಹಂಗಾರೆ ನಾನು ಅವಳಿಗೆ ಕೊಡ್ತೀನಿ. ನೋಡೋಣ ಹೆಂಗೆ ಹೊಲಿತಾಳೆ ಅಂತ ಗೊತ್ತಾಯ್ತದೆ. ನಾನು ಯಾವತ್ತೂ ಕೊಟ್ಟಿಲ್ಲ, ಇರು ಕೊಟ್ಬಿಟ್ರೆ ಗೊತ್ತಾಯ್ತು. ಒಂದು ಸಲ ಹೊಲಿಸಿದ್ರೆ ಗೊತ್ತಾಯ್ತದೆ. ಮತ್ತೆ ಬರ್ತೀನಿ ಕಣವ, ನನಗೆ ಕೆಲಸ ಅದೇ. ಕಾಪಿ ಗಿಪಿ ಕುಡ್ಕೋಗುವಂತೆ, ಒಂಚೂರು ಕಾಪಿ ಮಾಡೋದು ಲಕ್ಷ್ಮಿ. ಬೇಡ, ಇವತ್ತ ಇಡ್ಲಿ ಮಾಡಿಬಿಟ್ಟಿದ್ನಾ, ಅಷ್ಟೇ ನೀರು ಕುಡಿದು ಸಾಕಾಯ್ತು. ಏನು ಬೇಡ, ಈಗ ಒಂಚೂರು ಅಲ್ಲಿ ತೋಟಕ್ಕೆ ಹೋಗಿದ್ದು ನೋಡ್ಕೊ ಬರ್ತೀನಿ. ನಾಳೆಗೆ ಎಳ್ನೀರು ಕುಯ್ಯೋರು ಬರ್ತಾರಲ್ಲ, ತೋಟಕ್ಕೆಲ್ಲ ಹೋಗಿ ಒಂಚೂರು ಕಾಗಿ ಬಿದ್ದವ ನೋಡ್ಕೊ ಬರ್ತೀನಿ. ಬರ್ತಿಲ್ಲ ಸಾಕ? ಸರಿ ಆಯಿತು ಕಣವ. ಇನ್ನೇನಪ್ಪ, ಎಲ್ಲರೂ ಚೆನ್ನಾಗಿದ್ದೀರಾ? ಇದು ಅತ್ತೆ ಸೊಸೆಯ ಬಾಂಧವ್ಯ ಅಂತ ಹೊಸ ಕತೆ ಶುರು ಮಾಡ್ತಾಯಿದ್ದೀವಿ. ಹಂಗೆ ಅತ್ತೆ ಸೊಸೆದು ಎಲ್ಲದರಲ್ಲೂ ಜಗಳ ಆಡ್ತಿರ್ತಾರೆ, ಇದರಲ್ಲಿ ಎಷ್ಟು ಅನ್ಯೂನ್ಯವಾಗಿರುತ್ತೆ ಅಂತ ತೋರಿಸೋಣ ಅಂತ ಅತ್ತೆ ಸೊಸೆದು. ಗೊತ್ತಾಯ್ತಪ್ಪ? ಹಂಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಯಾರಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬರ್ ಆಗಿ ಕಮೆಂಟ್ ಮಾಡ್ರಪ್ಪ. ಬರೋದ ಮತ್ತೆ? ನಮಸ್ಕಾರ.